ಸಂಚಿಕೆ 28 ಪುರಜನರ ಶೋಕ. ಬೆಳಗಾದ ಕೂಡಲೇ ನಿದ್ರೆಯಿಂದ ಎಚ್ಚೆತ್ತ ಪುರವಾಸಿಗಳು ಶ್ರೀರಾಮನನ್ನು ಕಾಣದೆ ಶೋಕದಿಂದ ಕೂಡಿ ಕಣ್ಣೀರು ಬಿಡುತ್ತಾ ಎಲ್ಲ ಕಡೆಯಲ್ಲೂ ನೋಡಿದರು. ಶ್ರೀರಾಮನಿಗೆ ಸಂಬಂಧಿಸಿದ ಯಾವ ಕುರುಹನ್ನೂ ಅವರು ಕಾಣಲಿಲ್ಲ. ನಿದ್ರಾ ಪರವಶರಾಗಿದ್ದಕ್ಕಾಗಿ ತಮಗೆ ತಾವೇ ನಿಂದಿಸಿಕೊಂಡರು. ಶ್ರೀರಾಮನನ್ನು ನೋಡಲು ಆಗದಂತೆ ಅಡ್ಡಿ ಬಂದ ತಮ್ಮ ನಿದ್ದೆಗೆ ಧಿಕ್ಕರಿಸಿದರು. ತನ್ನ ಮಕ್ಕಳಂತೆ ತಮ್ಮನ್ನು ನೋಡಿಕೊಳ್ಳುತ್ತಿದ್ದ ಶ್ರೀರಾಮನು ತಮ್ಮನ್ನೆಲ್ಲ ಬಿಟ್ಟು ಕಾಡಿಗೆ ಹೊರಟು ಹೋಗಿದ್ದಕ್ಕಾಗಿ ತುಂಬಾ ನೊಂದುಕೊಂಡರು. ಶ್ರೀರಾಮನಿಲ್ಲದೆ ಅಯೋಧ್ಯೆಗೆ ಹಿಂತಿರುಗಿದರೆ ಅಲ್ಲಿನ ಜನರಿಗೆ ಏನು ಜವಾಬು ಹೇಳಬೇಕೆಂಬುದನ್ನು ಚಿಂತಿಸುತ್ತಾ ತಮ್ಮಲ್ಲಿ ಮಾತನಾಡಿಕೊಂಡು ರಥದ ಜಾಡನ್ನು ಹಿಡಿದು ಹೊರಟರು. ಕೊನೆಗೆ ರಥದ ಜಾಡೂ ಕಾಣದಿರಲು ಇದಕ್ಕೆಲ್ಲ ದೈವವೇ ಕಾರಣವೆಂದು ನಿಶ್ಚಯಿಸಿ ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗಿದರು. ಕಾಂತಿಹೀನವಾಗಿದ್ದ ಅಯೋಧ್ಯೆಯನ್ನು ಸೇರಿ ಶೋಕಿಸುತ್ತಾ ತಮ್ಮ ಮನೆಗಳನ್ನು ಪ್ರವೇಶಿಸಿದರು. ಶೋಕದಿಂದ ಕಂಗೆಟ್ಟಿದ್ದ ಆ ಪೌರ ಜನರು ಎದುರಿಗೆ ಬಂದ ತಮ್ಮ ಜನಗಳನ್ನೂ ಗುರುತಿಸಲಿಲ್ಲ. ಕೊನೆಗೆ ತಮ್ಮ ಹೆಂಡತಿ ಮಕ್ಕಳೊಡನೆ ಕಣ್ಣೀರಿಟ್ಟರು. ಅನೇಕ ವರ್ತಕರು ತಮ್ಮ ಅಂಗಡಿಗಳನ್ನು ತೆರೆಯಲಿಲ್ಲ. ತೆರೆದಿದ್ದ ಅಂಗಡಿಗಳಲ್ಲೂ ಕೊಳ್ಳುವವರು ಇರಲಿಲ್ಲ. ಅಗ್ನಿಹೋತ್ರಗಳು ಅಂದು ಅಯೋಧ್ಯೆಯಲ್ಲಿ ನಡೆಯಲೇ ಇಲ್ಲ. ಬಹಳ ಕಾಲ ಕಾದು ಮಕ್ಕಳಾಗಿದ್ದವರೂ ಸಂತೋಷ ಪಡಲಿಲ್ಲ. ಶ್ರೀರಾಮನನ್ನು ಕರೆತರದೆ ಹಾಗೆಯೇ ಮನೆಗೆ ಬಂದ ಪತಿಗಳನ್ನು ಅವರ ಹೆಂಡಂದಿರು ಚುಚ್ಚು ಮಾತುಗಳಿಂದ ಇರಿಯುತ್ತಿದ್ದರು. ಶ್ರೀರಾಮನನ್ನು ಮರಳಿ ಕರೆದು ತರದ ನಿಮ್ಮಗಳಿಗೆ ಈ ಮನೆಯಿಂದ ಏನು, ಈ ಸುಖಗಳು ಏತಕ್ಕಾಗಿ? ಸೀತೆಯೊಡನೆ ಇರುವ ಶ್ರೀರಾಮನನ್ನು ಅನುಸರಿಸಿ ಅವರಿಗೆ ಸೇವೆ ಮಾಡುತ್ತಿರುವ ಲಕ್ಷ್ಮಣನೊಬ್ಬನೇ ಭಾಗ್ಯವಂತ. ಶ್ರೀರಾಮನು ಸ್ನಾನ ಮಾಡುವ ನದಿಗಳು, ಸರೋವರಗಳು ಅವುಗಳೇ ಪುಣ್ಯ ಮಾಡಿವೆ. ಶ್ರೀರಾಮನು ಪ್ರವೇಶಿಸಿದ ಅರಣ್ಯವು ತಮ್ಮ ಫಲ, ಪುಷ್ಪ ಸಮೃದ್ಧಿಯನ್ನು ಶ್ರೀರಾಮನಿಗೆ ತೋರಿಸುವವು. ಪರ್ವತಗಳು ತಮ್ಮಲ್ಲಿ ಹರಿಯುವ ಚಿಲುಮೆಯನ್ನು ತೋರಿಸುತ್ತವೆ. ಶ್ರೀರಾಮನಿರುವಲ್ಲಿ ಭಯವಾಗಲಿ ಪರಾಜಯವಾಗಲಿ ಇರುವುದಿಲ್ಲ. ನಾವೆಲ್ಲರೂ ಈಗಲೇ ಹೊರಟು ದಶರಥ ರಾಜನ ಮಗನಾದ ಶ್ರೀರಾಮನನ್ನು ಸೇರೋಣ. ಅವನ ಪಾದ ಸೇವೆಯೇ ನಮಗೆ ಪರಮಗತಿ. ನಾವು ಸೀತೆಯ ಸೇವೆಯನ್ನು ಮಾಡುತ್ತೇವೆ, ನೀವು ಶ್ರೀರಾಮನ ಸೇವೆ ಮಾಡಿರಿ. ಶ್ರೀರಾಮನು ನಿಮ್ಮ ಯೋಗಕ್ಷೇಮವನ್ನು, ಸೀತಾದೇವಿಯು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಶ್ರೀರಾಮನಿಲ್ಲದೆ ವಾಸಕ್ಕೆ ಅಯೋಗ್ಯವಾದ ಈ ನಗರವು ಕೈಕೇಯಿಗೆ ಇರಲಿ. ನಾವು ಈ ರಾಜ್ಯದಲ್ಲಿ ಅವಳಿಂದ ವೇತನವನ್ನು ಪಡೆದು ಜೀವನ ನಡೆಸಲು ಇಚ್ಛಿಸುವುದಿಲ್ಲ. ಕೈಕೇಯಿಯ ಕಾರಣದಿಂದ ಈ ರಾಜ್ಯವು ಉಪದ್ರವಗಳಿಗೆ ಈಡಾಗುತ್ತವೆ. ಶ್ರೀರಾಮನನ್ನು ಬಿಟ್ಟು ದಶರಥನು ಹೆಚ್ಚು ಕಾಲ ಜೀವಿಸಿರುವುದಿಲ್ಲ. ಅವನ ಮರಣಾನಂತರ ಈ ರಾಜ್ಯವು ವಿನಾಶ ಹೊಂದುತ್ತದೆ. ಆದ್ದರಿಂದ ನಾವು ಸೀತಾರಾಮರಿರುವಲ್ಲಿಗೆ ಹೋಗೋಣ. ಹೀಗೆ ಹೇಳುತ್ತಾ ಅಯೋಧ್ಯೆಯ ಪುರಸ್ತ್ರೀಯರು ಪ್ರಲಾಪಿಸುತ್ತಿದ್ದರು. ಅಷ್ಟರಲ್ಲಿ ರಾತ್ರಿಯಾಯಿತು. ಆದರೂ ಗೃಹಸ್ಥರು ಔಪಾಸನಾದಿಗಳನ್ನು, ವೇದಾಧ್ಯಯನವನ್ನು ಮಾಡಲಿಲ್ಲ. ಹೀಗೆ ಅಯೋಧ್ಯೆಯು ನಕ್ಷತ್ರಗಳಿಲ್ಲದ ಆಕಾಶದಂತೆ ಕಾಂತಿಹೀನವಾಗಿತ್ತು. ಅಂದು ಆ ಪಟ್ಟಣದಲ್ಲಿ ಉತ್ಸವವಾಗಲಿ, ನೃತ್ಯ ಗೀತ ವಾದ್ಯವಾಗಲಿ ಯಾವುದೂ ನಡೆಯಲಿಲ್ಲ. ಅತ್ತಲಾಗಿ ಶ್ರೀರಾಮನು ತನ್ನನ್ನು ಅನುಸರಿಸಿ ಬಂದ ಪ್ರಜೆಗಳಿಂದ ಬಿಡಿಸಿಕೊಂಡು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಮಾರನೆಯ ದಿನ ಸ್ನಾನ, ಪ್ರಾತಃ ಸಂಧ್ಯಾವಿಧಿಗಳನ್ನು ಮುಗಿಸಿ ಪುನಃ ಪ್ರಯಾಣ ಮುಂದುವರಿಸಿ ಉತ್ತರ ಕೋಶಲದ ದಕ್ಷಿಣದ ಎಲ್ಲೆಯನ್ನು ಸೇರಿದನು. ದಾರಿಯುದ್ದಕ್ಕೂ ಗ್ರಾಮಗಳನ್ನು, ಅರಣ್ಯಗಳನ್ನು ನೋಡುತ್ತಾ ಹಳ್ಳಿಯ, ನಗರದ ಜನರು ಆಡುತ್ತಿದ್ದ ಮಾತುಗಳನ್ನೂ ಕೇಳುತ್ತಾ ಪ್ರಯಾಣ ಮಾಡುತ್ತಿದ್ದನು. ಕಾಮುಕ ದಶರಥನಿಗೆ ಧಿಕ್ಕಾರ. ದಯೆಯಿಲ್ಲದ ಕೈಕೇಯಿಯು ಕ್ರೂರವಾದ ಕಾರ್ಯವನ್ನು ಮಾಡುತ್ತಿದ್ದಾಳೆ. ದಯಾಪರನಾದ ಪುತ್ರನನ್ನು ಊರಿನಿಂದ ಕಳುಹಿಸಿ ವನವಾಸ ಮಾಡಿಸುತ್ತಿರುವಳಲ್ಲ. ಸೀತೆಯು ಕಾಡಿನಲ್ಲಿ ಹೇಗೆ ಕಷ್ಟಗಳನ್ನು ಅನುಭವಿಸುವಳು? ಇದಕ್ಕಿಂತ ಆಶ್ಚರ್ಯವೇನಿದೆ? ಹೀಗೆ ಹೇಳುತ್ತಿದ್ದ ಜನರ ಮಾತುಗಳನ್ನು ಕೇಳುತ್ತಾ ಶ್ರೀರಾಮನು ಪ್ರಯಾಣ ಮಾಡಿದನು. ಮುಂದೆ ವೇದಶ್ರುತಿ ಎಂಬ ಮಂಗಳಕರವಾದ ನದಿಯನ್ನು ದಾಟಿ ಅಗಸ್ತ್ಯರ ದಿಕ್ಕಾದ ದಕ್ಷಿಣದ ಕಡೆಗೆ ಹೊರಟನು. ಅಲ್ಲಿಂದ ಮುಂದೆ ಗೋಮತಿ ನದಿಯನ್ನು, ಇನ್ನೂ ಮುಂದೆ ಪ್ರಯಾಣ ಮಾಡಿ ಸ್ಯಂದಿಕಾ ಎಂಬ ನದಿಯನ್ನೂ ದಾಟಿದನು. ನಂತರ ಸೂತನಾದ ಸುಮಂತ್ರನನ್ನು ಕುರಿತು, ಸೂತನೆ, ನಾನು ಅರಣ್ಯವಾಸ ಮುಗಿಸಿ ಬಂದು ನನ್ನ ತಂದೆ ತಾಯಿಯರೊಡನೆ ಸರಯೂ ನದಿಯ ತೀರದಲ್ಲಿನ ಉದ್ಯಾನವನಗಳಲ್ಲಿ ಬೇಟೆಯಾಡುವೆನು. ನನಗೆ ಬೇಟೆಯ ವಿನೋದವೂ ಹೆಚ್ಚು ಅಪೇಕ್ಷೆ ಇಲ್ಲ. ಆದರೆ ಸ್ವಲ್ಪ ಆಗಾಗ್ಗೆ ಬೇಟೆಯಾಡುವುದರಿಂದ ಯಾವ ದೋಷವೂ ಇರದು ಎಂದನು. ಹೀಗೆ ಮಾತನಾಡುತ್ತಾ ಮುಂದೆ ಹೋಗಿ ಕೋಸಲ ದೇಶದ ದಕ್ಷಿಣ ಗಡಿಯನ್ನು ದಾಟಿ ಅಯೋಧ್ಯೆಗೆ ಅಭಿಮುಖನಾಗಿ ನಿಂತು ಕೈ ಮುಗಿದು, ಶ್ರೇಷ್ಠಳಾದ ಅಯೋಧ್ಯ ನಗರದ ಅಧಿದೇವತೆಯೇ,
ಅರಣ್ಯವಾಸಕ್ಕಾಗಿ ನಿನ್ನ ಅನುಮತಿಯನ್ನು ಪ್ರಾರ್ಥಿಸುತ್ತಿದ್ದೇನೆ. ಅನುಜ್ಞೆಯನ್ನು ಕೊಡು. ಪಿತೃವಾಕ್ಯವನ್ನು ಪರಿಪಾಲಿಸಿ ನಿನ್ನನ್ನು ಪುನಃ ಸಂದರ್ಶಿಸುತ್ತೇನೆ ಎಂದನು. ನಂತರ ತನ್ನನ್ನು ನೋಡಲು ಅಲ್ಲಿಗೆ ಬಂದಿದ್ದ ಜನರನ್ನು ನೋಡಿ, ಪ್ರಜೆಗಳೇ, ನನ್ನಲ್ಲಿ ಉಚಿತವಾದ ದಯೆಯನ್ನು ತೋರಿಸಿದ್ದೀರಿ. ನನ್ನ ಬಗ್ಗೆ ಹೆಚ್ಚು ದುಃಖಿಸುವುದನ್ನು ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಲು ಹಿಂತಿರುಗಿರಿ ಎಂದು ಪ್ರಾರ್ಥಿಸಿದನು. ಶ್ರೀರಾಮನ ಮಾತನ್ನು ಕೇಳಿ ಆ ಜನರು ಅವನನ್ನು ನಮಸ್ಕರಿಸಿ ಅಲ್ಲಲ್ಲೇ ನಿಂತಿದ್ದರು. ಶ್ರೀರಾಮನು ಮುಂದೆ ಪ್ರಯಾಣ ಬೆಳೆಸಿದನು. ದಾರಿಯುದ್ದಕ್ಕೂ ಮನೋಹರವಾಗಿದ್ದ ಕೋಸಲ ದೇಶದ ಪ್ರಾಂತ್ಯಗಳನ್ನು ನೋಡುತ್ತಾ ಅಲ್ಲಿದ್ದ ವೃಕ್ಷ ಸಂಪತ್ತು, ಜಲಾಶಯಗಳ ಸೊಬಗು, ಪಟ್ಟಣಗಳು, ಜನಪದಗಳು, ಗ್ರಾಮಗಳು, ದೇವಾಲಯಗಳು ಅವುಗಳನ್ನು ಕಂಡು ಆನಂದಿಸುತ್ತಾ ಗ್ರಾಮಗಳಲ್ಲಿ ಕೇಳಿಸುತ್ತಿದ್ದ ಬ್ರಾಹ್ಮಣರ ವೇದ ಮಂತ್ರ ಘೋಷಗಳನ್ನು ಕೇಳುತ್ತಾ ಸಾಮಂತ ರಾಜರಿಂದ ಪಾಲಿಸಲ್ಪಡುತ್ತಿದ್ದ ರಾಜ್ಯಗಳ ಸೊಬಗನ್ನೂ ನೋಡುತ್ತಾ ಪ್ರಯಾಣ ಮಾಡಿದನು. ಹೀಗೆಯೇ ಮುಂದೆ ಹೋಗುತ್ತಾ ಮಹಾಪುಣ್ಯವತಿಯಾದ ಮಂಗಳಕರವಾದ ಗಂಗಾ ನದಿಯನ್ನು ಸಂದರ್ಶಿಸಿದನು. ಕೆಲವೆಡೆ ಗಂಭೀರವಾಗಿ, ಕೆಲವೆಡೆ ಅತ್ಯಂತ ವೇಗವಾಗಿ, ಇನ್ನೂ ಕೆಲವೆಡೆ ಮೃದಂಗ ವಾದ್ಯಗಳಂತೆ ಧ್ವನಿ ಮಾಡುತ್ತಿದ್ದ, ಮತ್ತೆ ಕೆಲವು ಕಡೆ ಭಯಂಕರ ಶಬ್ದ ಮಾಡುತ್ತಾ ಪ್ರವಹಿಸುತ್ತಿದ್ದ ದಿವ್ಯವಾದ ಗಂಗಾ ನದಿಯನ್ನು ಅಲ್ಲಿ ಸಮೀಪದಲ್ಲಿದ್ದ ಶೃಂಗಬೇರಪುರದ ಕಡೆ ಹೋಗುತ್ತಾ ಶ್ರೀರಾಮನು ನೋಡಿದನು. ನಂತರ ಅಂದು ರಾತ್ರಿ ಆ ಪ್ರದೇಶದಲ್ಲಿ ತಂಗಲು ರಥವನ್ನು ನಿಲ್ಲಿಸುವಂತೆ ಸುಮಂತ್ರನಿಗೆ ಹೇಳಿದನು. ಸುಮಂತ್ರನು ರಥವನ್ನು ಅಲ್ಲಿ ನಿಲ್ಲಿಸಿದನು. ಲಕ್ಷ್ಮಣ ಸುಮಂತ್ರರು ರಾಮ ಸೀತೆಯರೊಡನೆ ಇಂಗಳ ಮರದ ಬಳಿಗೆ ಹೋಗಿ ಅಲ್ಲಿ ವಿಶ್ರಮಿಸಿಕೊಂಡರು. ಸುಮಂತ್ರನು ರಥದಿಂದ ಕುದುರೆಗಳನ್ನು ಬಿಚ್ಚಿದನು.